ಹನುಮ ಜಯಂತಿ ಪ್ರಯುಕ್ತ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವದಲ್ಲಿ ಸಮಾಜ ಸೇವಕ ಕೆ ಜೈಪಾಲ್ ರೆಡ್ಡಿ ಭಾಗಿ. ಗೌರಿಬಿದನೂರು ನಗರದ ನದಿಗಡ್ಡೆ ಪುರಾಣ ಪ್ರಸಿದ್ಧ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಕೆ ಜೈಪಾಲ್ ರೆಡ್ಡಿ ಅವರು ಬ್ರಹ್ಮ ರಥೋತ್ಸವ ರಥವನ್ನು ಎಳೆದರು. ನಂತರ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿನಾಕಿನಿ ನದಿ ಮಧ್ಯಭಾಗದಲ್ಲಿ ನೆಲೆಸಿರುವ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಪ್ರಾಚೀನ ಕಾಲದ್ದಾಗಿದ್ದು ನಗರವಾಸಿಗಳಿಗೆ ಧಾರ್ಮಿಕ ಕೇಂದ್ರವಾಗಿ ಹೆಸರು ಪಡೆದಿದೆ ಎಂದ ಅವರು, ಕ್ಷೇತ್ರದ ಜನತೆ ಮತ್ತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥಿಸಿಕೊಂಡರು. ತಾಲೂಕಿನಲ್ಲಿ ಈ ಹಿಂದೆ ನಾನು ಮಾಡಿದ ಸಮಾಜ ಸೇವೆಯನ್ನ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕೆ ಜೈಪಾಲ್ ರೆಡ್ಡಿ ಅವರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಹನುಮಂತ ಜಯಂತಿದ ಶುಭಾಶಯಗಳು. ನದಿಗಡ್ಡೆಯ ಹನುಮಂತ ಆಂಜನೇಯ ಸ್ವಾಮಿ ದೇವಾಲಯದ ಅಂಗವಾಗಿ ಆಂಜನೇಯ ರಥೋತ್ಸವದ ಅಂಗವಾಗಿ ನಮ್ಮ ಗೌರಿಬಿದನೂರಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೆ ರಾಜಕೀಯ ರೀಎಂಟ್ರಿ ಕೊಡ್ತಾ ಇದ್ದೀರಾ? ನಿರಂತರ ನಮ್ಮ ಗೌರಿಬಿದನೂರು ತಾಲೂಕಿನ ನಿರಂತರ ನನ್ನ ಜನ ಸೇವೆಗೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಜೈಪಾಲ್ ರೆಡ್ಡಿ ಅವರು ಆಶೀರ್ವಾದ. ಇಂಡಿಪೆಂಡೆಂಟ್ ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಅಲ್ಲ ಮತ್ತೆ